ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಬರಹಗಳೇ ಬದಲಾಗಿದೆ. ಈ ಹಿಂದೆ ಎಲ್ಲ ನಾವು ಗಮನಿಸಿದಂತೆ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಬರಹಗಳಿರ್ತಿತ್ತು. ಆದರೆ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಇದಕ್ಕೆ ಕೋಕ್ ಕೊಡಲಾಗಿದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಬರಹಕ್ಕೆ ಇಲ್ಲಿ ಬ್ರೇಕ್ ಅನ್ನ ಹಾಕಲಾಗಿದೆ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಬರಹಗಳನ್ನ ಹಾಕಲಾಗಿದೆ. ವಿಜಯಪುರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇಂತಹ ಬರಹಗಳು ಕಂಡು ಬರ್ತಾ ಇದೆ. ವಸತಿ ಶಾಲೆಗಳಲ್ಲಿ ಪ್ರವೇಶ ದ್ವಾರದಲ್ಲಿ ಬರಹಗಳು ಬದಲಾಗಿದೆ. ಮುದ್ದೇಬಿಹಾಳ ತಾಲೂಕಿನ ಘಾಳಪೂಜಿಯ ಶಾಲೆ ಹಾಗೂ ಹಾಸ್ಟೆಲ್ ಪ್ರವೇಶ ದ್ವಾರದಲ್ಲಿ ಈ ರೀತಿ ಬರಹಗಳನ್ನ ಚೇಂಜ್ ಮಾಡಲಾಗಿದೆ. ಬದಲಾದ ಕುವೆಂಪು ಬರಹ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಬರಹಗಳನ್ನ ಬರೆಯಲಾಗಿದೆ. ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಬರಹಗಳು ಬದಲಾದಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಎಲ್ಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತಹ ಬರಹಗಳನ್ನ ನಾವು ಕಾಣ್ತಾ ಇದ್ವಿ. ಅದನ್ನ ಇದೀಗ ಚೇಂಜ್ ಮಾಡಲಾಗಿದೆ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಬರಹಗಳನ್ನ ಬರೆಯಲಾಗಿದೆ. ಅಂದ್ರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಏನ್ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಇಲ್ಲಿ ಬರಹಗಳನ್ನ ಚೇಂಜ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿನ ಶಾಲೆಯ ಆಡಳಿತ ಮಂಡಳಿಯಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಈ ಹಿಂದೆಲೂ ನಡ್ಕೊಂಡು ಬಂದಂತಹ ಒಂದು ಪದ್ಧತಿಯನ್ನ ಇಲ್ಲಿ ಏಕಾಏಕಿ ಚೇಂಜ್ ಮಾಡಿದ್ದಾದ್ರೂ ಯಾಕೆ? ಕೈ ಮುಗಿದು ಒಳಗೆ ಬಾ ಇದ್ದದನ್ನ ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಬರಹಗಳು ಯಾಕೆ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ವಿಜಯಪುರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿ ಬರಹಗಳನ್ನ ಚೇಂಜ್ ಮಾಡಲಾಗಿರುವಂತದ್ದು. ಶಾಲೆಯ ದ್ವಾರ ಅಂದ್ರೆ ಒಳಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ದ್ವಾರದಲ್ಲಿ ಬರೆಯಲಾದಂತಹ ಬರಹವನ್ನ ಚೇಂಜ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಶೋಕ್. ಏಕಾಏಕಿ ಬರಹವನ್ನ ಚೇಂಜ್ ಮಾಡಿರೋದಾದ್ರೂ ಯಾಕೆ? ಏನು ಉದ್ದೇಶ ಅಂತ? ಶಕುಂತಲಾ, ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ದ್ವಾರದಲ್ಲಿ ಈ ಹಿಂದೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಕುವೆಂಪು ಅವರ ಸಾಲುಗಳನ್ನ ಬರೆಯಲಾಗಿತ್ತು. ಆದ್ರೆ ಇದೀಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಬದಲಾಗಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಎಂಬ ಒಂದು ಬರಹವನ್ನ ಬರೆಯಲಾಗಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಜಿಲ್ಲೆಯ ಹಿರಿಯ ಸಾಹಿತಿಗಳು ಮತ್ತು ಹೋರಾಟಗಾರರು ಮತ್ತು ಕನ್ನಡ ಪರ ಹೋರಾಟಗಾರರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕುರಿತು ಸರ್ಕಾರದ ಸುತ್ತೋಲೆಯ ಪ್ರಕಾರ ನಾವು ಬದಲಾವಣೆ ಮಾಡಿದ್ದಾಗಿ ವಿಜಯಪುರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಅವರು ಇಲ್ಲಿ ಮಾಹಿತಿಯನ್ನ ಟಿವಿ9ಗೆ ನೀಡಿದ್ದಾರೆ. ಯಾಕಂತಂದ್ರೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಹಲವಾರು ನ್ಯೂನತೆಗಳಿರ್ತವೆ. ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಮನೆ ಮಠಗಳನ್ನ ಪೋಷಕರನ್ನು ಬಿಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಪೋಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ಲಿ, ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಊಟ ವಸತಿ ಇರ್ಬೋದು, ಇನ್ನಿತರ ವಿಚಾರಗಳನ್ನ ಧೈರ್ಯವಾಗಿ ಪ್ರಶ್ನೆ ಮಾಡೋದ್ರ ಮುಖಾಂತರ ಉತ್ತಮ ಶಿಕ್ಷಣಕ್ಕೆ ಸಿಗಲಿ, ಆ ಮೂಲಕ ಇಲ್ಲಿ ಶಿಕ್ಷಣ ಸರಿಯಾಗಿ ಸಿಗಲಿ ಅನ್ನೋದಕ್ಕೆ, ನಾಂದಿ ಆಗ್ಲಿ ಅನ್ನೋದಕ್ಕೆ ನಾವು ಸರ್ಕಾರದ ಸುತ್ತೋಲೆಯ ಪ್ರಕಾರ ಇದನ್ನ ಬದಲಾವಣೆ ಮಾಡಿದ್ದಾಗಿ ಹೇಳ್ತಾರೆ. ಅದನ್ನ ಪ್ರಶ್ನೆ ಮಾಡ್ಬೇಕಾದವ್ರು ಪ್ರಶ್ನೆ ಮಾಡ್ಬೇಕಲ್ವಾ? ಮಕ್ಕಳ ಮೂಲಕವಾಗಿ ಮಾಡಿಸುವುದಾ? ಏನ್ ತಂತ್ರ ಇವ್ರದ್ದು ಅಂತಂದ್ರೆ ಈ ರೀತಿ ಮಾಡೋದ್ರಿಂದಾಗಿ ಕುವೆಂಪುರವರ ಸಾಲಿಗೆ ಒಂದ್ ರೀತಿ ಅಗೌರವ ತೋರ್ದಂತಲ್ವಾ? ಖಂಡಿತವಾಗ್ಲೂ ಯಾಕಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಇಡೀ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಥವಾ ಇಡೀ ದೇಶಕ್ಕೆ ತಮ್ಮದೇ ಆದ ಸಾಹಿತ್ಯ ಮತ್ತು ಮೂಲಕ ಇಲ್ಲಿ ಸೇವೆಯನ್ನ ಸಲ್ಲಿಸೋರು. ಆದ್ರೆ ಅಂಥವರ ಸಾಲನ್ನ ಮಹಾನ್ ಚೇತನ ಒಂದು ಕವಿಯಾಗಿರ್ತಕ್ಕಂಥ ಕುವೆಂಪು ಅವರ ಸಾಲುಗಳಿಗೆ ಇದು ಅವಮಾನ ಮಾಡಿದಂಗೆ, ಒಂದು ರೀತಿಯಲ್ಲಿ ನೇರವಾಗಿ ಕುವೆಂಪು ಅವರಿಗೆ ಅವಮಾನ ಮಾಡಿದಂಗೆ ಅನ್ನೋ ಒತ್ತಾಯವನ್ನ ಇಲ್ಲಿ ಸಾಹಿತ್ಯ ಆಸಕ್ತರು ಸಾಹಿತಿಗಳು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಮಾಹಿತಿಯನ್ನು ನೀಡ್ತಾ ಇದ್ರೆ. ಯಾಕಂದ್ರೆ ಕುವೆಂಪು ಅವರಿಗೆ ನಾವು ಗೌರವ ಸಲ್ಲಿಸಬೇಕು, ಆದ್ರೆ ಅದರ ಬದಲಾಗಿ ಅವರ ಸಾಲಗಳನ್ನ ತಿರುಚು ಬರೆಯೋದ್ರ ಮೂಲಕ ಅವರಿಗೆ ಅವಮಾನ ಮಾಡಲಾಗ್ತಾ ಇದೆ ಎಂಬ ಚರ್ಚೆ ಇದೀಗ ಜಿಲ್ಲೆಯಲ್ಲಿ ತೀವ್ರವಾಗಿದೆ. ಒಂದ್ ಕಡೆ ಇಲ್ಲಿ ಸಾಹಿತಿಗಳು ಹೇಳೋದೇನಂತಂದ್ರೆ ಕುವೆಂಪು ಅವರ ಸಾಲುಗಳನ್ನ ಬದಲಾವಣೆ ಮಾಡೋದು ಅವಶ್ಯಕತೆ ಇರಲಿಲ್ಲ. ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡೋ ಹಕ್ಕನ್ನ ಇವರು ಭಿತ್ತಿ ಪತ್ರಗಳನ್ನ ಮೂಲಕ, ದೂರವಾಣಿ ಕರೆಗಳ ಮೂಲಕ ಮತ್ತು ಒಂದು ಬೋರ್ಡನ್ನ ಅಲ್ಲಿ ಶಾಲಾ ಆವರಣದಲ್ಲಿ ಪರಿಸರ ಮೂಲಕ ಮಾಡಬಹುದಿತ್ತು. ಅದರ ಬದಲಾಗಿ ಕುವೆಂಪು ಅವರ ಸಾಲುಗಳನ್ನ ತಿರುಚುವುದು ಏನು ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಕೇಳ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಕುವೆಂಪು ಅವರಿಗೆ ಮಾಡಿದ ಅವಮಾನ ಎನ್ನುವ ಮಾಹಿತಿಯನ್ನ ಇಲ್ಲಿಯ ಸಾಹಿತ್ಯಾಸಕರು ಸಾಹಿತಿಗಳು ಮಾಡ್ತಾ ಇದ್ದಾರೆ. ಶಕುಂತಲಾ, ಅವೇರ್ನೆಸ್ ಮೂಡಿಸುವಂತ ಭರದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅಂದ್ರೆ ಸಂಬಂಧಪಟ್ಟಂತ ಇಲಾಖೆ ಅದಕ್ಕೆ ಪ್ರಶ್ನಿಸಿ ಅದಕ್ಕೆ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಧನ್ಯವಾದ ಅಶೋಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.